ನಮ್ಮ ಅವ್ವಗೆ ಸರ್ಪ್ರೈಸ್ ಕೊಡೋಕೆ ಹೋಗಿ ನಾನೇ ಸರ್ಪ್ರೈಸ್ ಆದೆ. ನಾನು ಊರಿಗೆ ಹೋಗ್ಬೇಕಂದ್ರೆ ಇಷ್ಟು ರಶ್ ಇರ್ತಾವ ಅಥವಾ ನಿಜವಾಗ್ಲೂ ದಿನಾನೂ ಇಷ್ಟು ರಶ್ ಇರ್ತಾವ ಬಸ್ಸು, ನನಗೆ ಇದುವರೆಗೂ ಇದು ಗೊತ್ತಾಗವಲ್ತು. ನಾಳೆ ನಮ್ಮೂರ ಜಾತ್ರೆ, ಅದಕ್ಕಾಗಿ ನಾನು ನನ್ನ ಮಗಳು ನನ್ನ ಮಗ ಮೂವರು ರೆಡಿಯಾಗಿ ಗಂಗಾವತಿಗೆ ಬಂದ್ವಿ. ಗಂಗಾವತಿಯಲ್ಲಿ ಬಂದು ನೋಡಿದರೆ ಬಸ್ ಪೂರ್ತಿ ರಶ್ ಇತ್ತು. ಅದಕ್ಕಾಗಿ ಸ್ವಲ್ಪ ಹೊತ್ತು ನಿಂತು ಮತ್ತೆ ಬೇರೆ ಬಸ್ಸಿಗೆ ಹತ್ತಿದ್ವಿ. ಈ ಥರ ಖಾಲಿನೇ ಇತ್ತು. ಎಲ್ಲರಿಗೆ ನಂದೊಂದು ಸಜೆಷನ್ನು, ಬಸ್ಸು ಪೂರ್ತಿ ರಶ್ ಇದ್ದರೆ ಪ್ಲೀಸ್ ಹತ್ತಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಈ ಬಸ್ ಇಲ್ಲ ಅಂದರೆ ಇನ್ನೊಂದು ಬಸ್ ಸಿಗುತ್ತೆ. ಆದರೆ ನಮ್ಗೆ ಏನಾದರೂ ಆಯ್ತು ಅಂದರೆ ಯಾರೂ ಬರೋಂಗಿಲ್ಲ. ಬಸ್ ಖಾಲಿ ಐತಿ ಅಂತ ಇಬ್ಬರು ಮಸ್ತ್ ನಿದ್ದೆ ಹೊಡೆದ್ಬಿಟ್ರು. ನಮ್ಮವ್ವ ಫೋನ್ ಮಾಡಿ ಕೇಳಿದ್ಲು, ಊರಿಗೆ ಬರ್ತೀಯಾ ಜಾತ್ರೆಗೆ ಬರ್ತೀಯಾ ಅಂತ ಅಂದಿದ್ಲು. ಆದರೆ ನಾನು ಬರೋಂಗಿಲ್ಲವ, ನನ್ನ ಹುಡುಗರು ರಜೆ ಇಲ್ಲ ಅಂತ ಹೇಳಿದ್ದೆ. ಇವಾಗ ನಾವು ನಮ್ಮವ್ವಗೆ ಸರ್ಪ್ರೈಸ್ ಕೊಡೋಕೆ ಹೊಂಟೀವಿ. ಅಂತೂ ಇಂತೂ ನಿದ್ದೆ ಮಾಡಿ ಎದ್ದೇಳತ್ತಿಗೆ ನಮ್ಮೂರು ಬಂದೇ ಬಿಡ್ತು. ಇದು ನಮ್ಮ ದೂರು ದೋಟ್ಯಾಳ ಅಂತಂದು. ಇಲ್ಲಿದ್ದ ನಮ್ಮೂರು 2 ಕಿಲೋಮೀಟ್ರ್ ಇರುತ್ತೆ. ಇಲ್ಲಿಗೆ ನಮಗೆ ಬಸ್ ಇರೋಂಗಿಲ್ಲ. ನಮ್ಮ ತಂಗಿ ಕೂಡ ಗೊತ್ತಿರಲಿಲ್ಲ ನಾವು ಊರಿಗೆ ಬರೋದು. ನಾವು ಬಂದ ತಕ್ಷಣವೇ ನನ್ನ ಮಗುಗೆ ನನ್ನ ತಂಗಿ ಏನಂತ ನಮ್ಮವ್ವಗೆ ನಾವು ಸರ್ಪ್ರೈಸ್ ಕೊಡ್ಬೇಕಂತ ಹೋಗಿದ್ವಿ. ಆದ್ರೆ ನಮ್ಮವ್ವ ನಮ್ಮನ್ನ ದಾರ್ಯಾಗ ನೋಡಿಬಿಟ್ಲು. ಸರ್ಪ್ರೈಸ್ ಅಲ್ಲ, ಏನೇನೂ ಆಗಲಿಲ್ಲ. ಆದರೂ ನಮ್ಮವ್ವ ಭಾಳ ಖುಷಿ ಆಯ್ತು. ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಒತ್ತಿ. ಸಬ್ಸ್ಕ್ರೈಬ್ ಮಾಡೋಕ್ಕೇನು ರೊಕ್ಕಿಲ್ರಿ, ಆರಾಮ್ಸೆ ಫ್ರೀಯಾಗಿ ಮಾಡಿರಿ. ನಾವೆಲ್ಲರೂ ಮಾಡೋ ಗದ್ಲಕ್ಕೆ ನನ್ನ ಮಗಳು ಎದ್ದು, ನಿಮ್ಮೋನ ಯಾಕಾರ ಬಂದೀಯ ನೀನು ಇಲ್ಲಿಗೆ, ಆರಾಮ್ಸೆ ನಾನು ಮಕ್ಕಂಡಿದ್ನಿ, ಎದಕ್ಕೆ ಬಂದ್ಲ ನೀವಳು ಅನ್ನೋ ರೇಂಜಿಗೆ ನಾನು ದುರ್ಗುಟ್ಕೊಂಡು ನೋಡಕತ್ತಿದ್ಲಿ. ನಾವೆಲ್ಲರೂ ಸೇರಿದ್ವಿ ಅಂದರೆ ನನಗೆ ಸಾಂಗ್ ನೆನಪಾಗೋದೊಂದೇ, ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ. ಈ ಸುಂದರಿ ಅವ್ರ ಔನ್ನತ್ಯಕ್ಕೆ ಮಾತ್ರ ಮಾತಾಡ್ತಾಳೆ. ಬೇರೆ ಯಾರು ಮಾತಾಡಿದ್ರ ಏನಾರ ಅಂದ್ರೆ ಒಟ್ಟ ಬರೋಂಗಿಲ್ಲ. ಅವ್ರ ಅವ್ನ ತಲಿದ್ದ ಎಲ್ಲ ನಾಟಕ ಮಾಡ್ತಾಳೆ. ಯಾರು ಎತ್ಕೊಳಕ್ಕೆ ಹೋದ್ಬಿಟ್ಟೆ ಜೋರಾಗಿ ಚೀರ್ತಾಳೆ. ನೆಪ ಮಾತ್ರ ಭಾರಿ ಹೇಳ್ತಾಳೆ ನೋಡ್ರಿ. ಏನು ಮಾತಾಡಿ ಅವು ಬಂದಾಳ ಅನ್ನ. ನಾವು ಚಿಕ್ಕವರಿರುವಾಗ ಒಂದು ಮೂವಿ ನೋಡ್ತಿದ್ವಿ, ಎಲ್ಲರಿಗೂ ನೆನಪಿರ್ಬೋದು ಅಂತ ಅನ್ಕೊಂಡೀನಿ, ಪ್ರಚಂಡ ಪುಟಾಣಿಗಳು ಅಂತಂದ. ಆ ಥರ ನಮ್ಮ ಮನ್ಯಾಗ ಇನ್ನೂ ಎಲ್ಲ ಮಕ್ಕಳು ಸೇರಿಸಿದ್ರೂ ಒಂದು ಫಿಲ್ಮ್ ಮಾಡ್ಬೋದು. ಯಾಕಂದ್ರೆ ನಮ್ಮ ಅವ್ವಗೆ ಟೋಟಲ್ ಇರೋದು 7 ಜನ ಮೊಮ್ಮಕ್ಕಳು. ಇವರೆಲ್ಲರನ್ನೂ ಸೇರಿಸಿ ಒಂದು ಮೂವಿ ಮಾಡ್ಬೋದು ನಾವು. ನಾವು ಹೋಗಿದ ತಕ್ಷಣವೇ ಮಳೆ ಬರೋಕತ್ಬಿಟ್ಟಿತ್ತು. ಮಳೆ ಬಂದು ಮತ್ತೆ ಕರೆಂಟ್ ಹೋಗ್ಬಿಟ್ಟಿದ್ದು. ಬರೀ ಟಾರ್ಚಲ್ಲೇ ಇಡೀ ರಾತ್ರಿ ಕಳೆದ್ಬಿಟ್ಟಿವಿ ನಾವು ಇವತ್ತು. ನನ್ನ ಮಗಳದ್ದು ಬರೀ ಕಂಪ್ಲೇಂಟ್ಸ್ ಹೇಳೋದು. ಬೇಕ ಬೇಡ ಮಮ್ಮ ಬೇಕ ಬೇಡ ಮಮ್ಮ ಮುಡಿತ ಒಲ್ಲೆನ ಒಲ್ಲೆ ಯಾಕ ಒಳ್ಳೆ ಕೊಯ್ಯನ್ನ ಕೊಯ್ಯನ್ನ ಒಲ್ಲೆ ಮಾನ್ನ ಒಲ್ಲೆ 1 hour later. ಇವ ಯಾರೇ? ಇವ್ರು ನಮ್ಮ ಅಕ್ಕಾರಿ. ಇರೋದು ಒಂದಿನ ತಂದಿರೋ ಬ್ಯಾಗ್ ನೋಡಿದ್ರೆ ಇಂಥದೈತಿ. ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಇವರು ನಮ್ಮ ಅಕ್ಕನ ಗಂಡ, ಅಂದರೆ ನಮ್ಮ ಭಾವ, ನಮ್ಮ ಪ್ರಚಂಡ ಪುಟಾಣಿಗಳ ಫೇವ್ರೆಟ್ ಅಪ್ಪಾಜಿ. ಇವ್ರು ಅಂದ್ರೆ ನಮ್ಮ ಮನೆಯಾಗ ಎಲ್ಲರಿಗೂ ಇಷ್ಟ. ನಮಗಲ್ಲ, ನನ್ನ ಮಕ್ಕಳಿಗೆ ಅಂದರೆ ಇಷ್ಟ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು.
ನಿಮಗೆ ಈಗ ಒಂದು ಭಯಾನಕ ವಿಡಿಯೋ ತೋರಿಸ್ತೀನಿ, ಹೆದರ್ಕೋಬೇಡ್ರಿ. ಅದು ಏನಪ್ಪ ಅಂತ ಅಂದರೆ ಅವಾಗವಾಗ ದೇವ್ರು ಬಂದಂಗೆ ಮಾಡ್ತಿರ್ತಾಳ ಮಕ್ಕ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಇದು ಪಾರ್ಟ್ 1. ಇನ್ನು ಪಾರ್ಟ್ 2ಗಾಗಿ ವೇಟ್ ಮಾಡಿ.